ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಆತನಿಗೆ ನಿಮ್ಮ ಮೇಲೆ ಲವ್ ಇದೆ, ಅವನ ಮೆಸೇಜ್ಗಳಿಗೆ ಹೇಳುತ್ತವೆ. ಕೆಲವೊಂದು ಮೆಸೇಜ್ಗಳ ಮೂಲಕ ಆತ ನಿಮ್ಮನ್ನು ಪ್ರೀತಿಸುತ್ತಿರುವ ಬಗ್ಗೆ ತಿಳಿಯಬಹುದು. ವಾಟ್ಸಪ್ ಎನ್ನುವುದು ಇಂದು ಅತಿ ಹೆಚ್ಚು ಜನರನ್ನು ಬೇಯಿಸುವಂತೆ ಮಾಡಿದೆ ಎಂದರೆ ತಪ್ಪಾಗದು. ಎಷ್ಟೇ ದೂರಲ್ಲಿದ್ದರೂ ಕೂಡ ತಮ್ಮ ಪ್ರೀತಿಪಾತ್ರರು ಸ್ನೇಹಿತರ ಜೊತೆಗೆ ಮೆಸೇಜ್ ಮಾಡಲು, ಮಾತನಾಡಲು ವಾಟ್ಸಪ್ನಿಂದಾಗಿ ಸಾಧ್ಯವಾಗಿದೆ. ಅದೇ ರೀತಿಯಲ್ಲಿ ಪ್ರೇಮಿಗಳಿಗೆ ಇದು ಸಂದೇಶ ರವಾನಿಸುವಂತಹ ಪರಿವಳನೆಂಬಬಹುದು. ಕೆಲವೇ ಸೆಕೆಂಡುಗಳಲ್ಲಿ ನಿಮ್ಮ ಭಾವನೆಗಳನ್ನು ಅದು ಇನ್ನೊಬ್ಬರಿಗೆ ಕಳುಹಿಸುವುದು. ಆದರೆ ವಾಟ್ಸಪ್ನಲ್ಲಿ ಮಾತ್ರ ಪ್ರೀತಿಯ ಮಾತುಗಳನ್ನು ಆಡುತ್ತಲಿದ್ದರೆ ಆಗ ಅದನ್ನು ನೀವು ನಂಬುವುದು ಹೇಗೆ ಎನ್ನುವ ಗೊಂದಲವು ಬರುವುದು. ಹೀಗಾಗಿ ನಿಮ್ಮನ್ನು ಆತ ಪ್ರೀತಿಸುತ್ತಿದ್ದಾನೆ ಎನ್ನುವುದಕ್ಕೆ ಕೆಲವೊಂದು ಸಂದೇಶಗಳು ಸಾಕ್ಷಿಯಾಗುವುದು. ಅಂತಹ ಸಂದೇಶಗಳು ಯಾವುದೇ ಎಂದು ತಿಳಿಯಿರಿ. ಯಾವಾಗಲೂ ಮಾತನ್ನು ಮುಂದುವರಿಸುವವನು. ಆತ ಮೊದಲಿಗೆ ನಿಮ್ಮ ಜೊತೆಗೆ ಮಾತನಾಡುವುದನ್ನು ಆರಂಭಿಸುವುದು ಮಾತ್ರವಲ್ಲದೆ ಅದನ್ನು ಮುಂದುವರಿಸುವವನು. ಇದರಿಂದ ಬೇಜಾರು ಮೂಡಿದರೆ ಆಗ ಆತ ನಿಮಗೆ ಹಾಡು, ವಿಡಿಯೋ ಇತ್ಯಾದಿಗಳನ್ನು ಕಳುಹಿಸಬಹುದು. ಇದು ತುಂಬ ರೊಮ್ಯಾಂಟಿಕ್ ಆಗಿರುವುದು. ನಿಮ್ಮ ಬಗ್ಗೆ ಚಿಂತೆ. ಆತ ಎದ್ದ ಕೂಡಲೇ ನಿಮಗೆ ಗುಡ್ ಮಾರ್ನಿಂಗ್ ಎಂದು ಸಂದೇಶ ಕಳುಹಿಸಬಹುದು. ಇದರ ಬಳಿಕ ನೀವು ಉಪಹಾರ ಮಾಡಿದ್ದೀರಿ ಅಥವಾ ಎಲ್ಲವೂ ಎಂದು ಹೇಳಬಹುದು. ಅದೇ ರೀತಿಯಲ್ಲಿ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟಕ್ಕೆ ಏನು ತಿಂದಿರಿ, ಸರಿಯಾದ ಸಮಯಕ್ಕೆ ಊಟ ಮಾಡಿದ್ದೀರಾ ಎಂದು ಕೇಳಬಹುದು. ಕೊನೆಗೆ ಮಲಗುವ ಮೊದಲು ನಿಮಗೆ ಅಳತ ಗುಡ್ ನೈಟ್ ಮೆಸೇಜ್ ಮಾಡಬಹುದು. ಆತ ತಕ್ಷಣವೇ ಪ್ರತಿಕ್ರಿಯಿಸಬಹುದು. ನಿಮ್ಮ ಮೆಸೇಜ್ ಸಿಕ್ಕಿದ ಕೂಡಲೇ ಆತ ನಿಮಗೆ ಉತ್ತರ ನೀಡಬಹುದು. ಆತ ಎಷ್ಟೇ ವ್ಯಸ್ತನಾಗಿದ್ದರೂ ನಿಮಗೆ ಆತ ಬೇಗ ಉತ್ತರ ನೀಡಬಹುದು. ನೀವಾಗಿಯೇ ಮಾತುಕತೆ ಆರಂಭಿಸುತ್ತಿದ್ದರೆ ನಿಮಗೆ ಆತನ ಜೊತೆಗೆ ಮಾತನಾಡಲು ಆಸಕ್ತಿ ಇದೆ ಎಂದು ತಿಳಿದಿರಬಹುದು. ಎಮೋಜ್ಗಳ ಬಳಿಕ. ಆತ ನಿಮಗೆ ಮೆಸೇಜ್ ಮಾಡುತ್ತಿರುವ ವೇಳೆ ಹಲವಾರು ನಗುಮುಖವನ್ನು ಕಳುಹಿಸುತ್ತಾ ಇರಬಹುದು. ನಿಮಗೆ ಇದರಿಂದ ಆತನ ಭಾವನೆಗಳನ್ನು ಬೇಗನೆ ಅರ್ಥವಾಗಬಹುದು. ದೀರ್ಘ ಮತ್ತು ವಿವರವಾದ ಮೆಸೇಜ್. ಆತ ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಆಗ ಆತ ನಿಮಗೆ ತುಂಬ ದೀರ್ಘ ಮತ್ತು ವಿವರದ ಮೆಸೇಜನ್ನು ಕಳುಹಿಸಿದ್ದನು. ನಿಮಗೆ ಕೇವಲ ಒಂದು ಅಕ್ಷರದ ಉತ್ತರವನ್ನು ಆತ ಕಳುಹಿಸುವುದಿಲ್ಲ. ಆತ ತುಂಬ ವ್ಯಸ್ತನಾಗಿದ್ದಾನೆ ಮಾತ್ರ ಹೀಗೆ ಮೆಸೇಜ್ ಮಾಡಬಹುದು. ನಿಮ್ಮ ಅಪ್ಡೇಟ್ ಗಮನಿಸಬಹುದು. ನೀವು ಸ್ಟೇಟಸ್ ಅಥವಾ ಪ್ರೊಫೈಲ್ ಫೋಟೋವನ್ನು ಅಪ್ಡೇಟ್ ಮಾಡಿದಾಗ ಆತ ಖಂಡಿತವಾಗಿಯೂ ಅದನ್ನು ನೋಡಿ ಕಾಮೆಂಟ್ ಮಾಡಬಹುದು ಮತ್ತು ನೀವು ತುಂಬ ಸುಂದರವಾಗಿ ಕಾಣುತ್ತಿದ್ದೀರಿ ಎಂದು ಹೇಳಬಹುದು. ನಿಮ್ಮ ಪ್ರತಿಯೊಂದು ಅಪ್ಡೇಟನ್ನು ಆತ ನೋಡಬಹುದು. ತಡರಾತ್ರಿಯೂ ಮೆಸೇಜ್ ಮಾಡಬಹುದು. ನಿಮ್ಮ ಬಗ್ಗೆ ತಿಳಿದಿದ್ದರೂ ಆತ ನಿಮ್ಮ ದಿನ ಹೇಗಿತ್ತು ಮತ್ತು ಕೆಲಸ ಹೇಗೆ ನಡೆಯುತ್ತಿದೆ ಎಂದು ಕೇಳಿ ಮೆಸೇಜ್ ಮಾಡಬಹುದು. ಕೆಲವೊಮ್ಮೆ ತಡರಾತ್ರಿ ಆತ ಮೆಸೇಜ್ ಮಾಡಬಹುದು. ಫ್ರೆಂಡ್ಸ್, ಅರ್ಥ ಆಯ್ತಾ ನಿಮಗೆ ಸ್ಟೋರಿ? ಯಾವುದೇ ರೀತಿಯಲ್ಲಿ ಎಲ್ಲದಕ್ಕೂ ಮುಂದೆ ಇಷ್ಟ ಬೇಕು. ಇಷ್ಟ ಇದ್ದರೆ ಎಲ್ಲನೂ ಫಸ್ಟ್ ಬರುತ್ತೆ. ಅದರಲ್ಲೂ ಮನಸ್ಸಿದ್ದರೆ ಅತಿ ಹೆಚ್ಚು ಬೇಗ ರಿಪ್ಲೈ ಬರುತ್ತೆ. ಮನಸ್ಸಿಲ್ಲ ಅಂತಂದರೆ ನೋಡಲಾರ್ದಂಗೆ ಇರುತ್ತಾರೆ ಕೆಲವೊಬ್ಬರು. ಅದಕ್ಕೆ ನಾವೇ ತಿಳ್ಕೊಂಡು ಸ್ವಲ್ಪ ಒಂದೆರಡು ಮೆಸೇಜ್ ಹಾಕಿ ಅದನ್ನು ರಿಪ್ಲೈ ಬಂದರೆ ಓಕೆ ಮಾಡಬೇಕು. ಇಲ್ಲ ಅಂತಂದರೆ ನೀನು ಮೆಸೇಜ್ ಮಾಡೋಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.